ಅದಕ್ಕೆ ಒಂದ್ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಆಪಲ್ ಆಪಲ್ ಹಾಕಿದ್ರೇನೆ ಅದ್ ಗೊತ್ತಾ ಅದೊಂದ್ ಚೂರ್ ಸ್ವೀಟ್ ಇರತ್ತಲ್ಲ ಸೊ ಅದೊಂದು ಬ್ಯಾಲೆನ್ಸ್ ಮಾಡುತ್ತೆ ಫ್ಲೇವರ್ಸ್ ನ. ಸೊ ಆಮೇಲೆ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಓಕೆ, ಇದು ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್. ಎಸ್, ನಾನು ಸಾಮಾನ್ಯವಾಗಿ ಎಲ್ಲಾ ಕಲರ್ದು ಉಪಯೋಗಿಸ್ತೀನಿ, ಬಟ್ ಇವತ್ತು ಬರೀ ಹಸಿರಿಂದ ಹಾಕ್ತಾ ಇರೋದು. ಆಮೇಲೆ ಸಣ್ಣಗೆ ಹೆಚ್ಚಿದ ಟೊಮೆಟೊ ಮತ್ತೆ ಸೌತೆಕಾಯಿ. ಇದು ಈ ತರ ಸ್ಯಾಲಡ್ ಮಾಡೋದ್ರಿಂದ ಎಲ್ಲ ಬೇಕಾದಂತ, ಇವಾಗ ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ, ಬೇಕಾದಷ್ಟು ಒಳ್ಳೊಳ್ಳೆ ಅಂಶಗಳು ಸಿಗುತ್ತೆ. ಸೊ ಇದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗೂ ಇರುತ್ತೆ ತಿನ್ನಕ್ಕೆ. ಈಗ ಮಾವಿನಕಾಯಿ ಸೀಸನ್ ಆದ್ರಿಂದ ಗಿಣಿಮೂತಿ ಮಾವಿನಕಾಯಿ. ಏನ್ ಮ್ಯಾಮ್ ಅದು? ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಗಿಣಿಮೂತಿ ಮಾವಿನಕಾಯಿ ಗೊತ್ತಿಲ್ವಾ? ಹೇಳಿ ಮೇಡಮ್. ನಂಗೆ ಗೊತ್ತಿಲ್ವಲ್ಲ, ಅದು ಗಿಣಿಮೂತಿ ಮಾವಿನಕಾಯಿ ಅಂತ. ಯಾಕೆಂದ್ರೆ ಗಿಣಿ ತರನೇ ಮೂತಿ ಇರುತ್ತೆ ಅಂತ. ತೋತಾಪುರಿ ಮಾವಿನಕಾಯಿ. ಓಕೆ. ಸ್ವಲ್ಪ ಈರುಳ್ಳಿ ಇಷ್ಟ ಅಂತಾನೆ ಬಿಡ್ಬೋದು, ಬಟ್ ಒಂದ್ ಚೂರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಚಿದ ಈರುಳ್ಳಿ. ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಮೇಡಮ್, ನೀವು ಅಮೆರಿಕಾದಲ್ಲಿ ಇದ್ರಲ್ಲ, ಅಲ್ಲೇನಾದ್ರೂ ಗಿಣಿಮೂತಿ ಮಾವಿನಕಾಯಿ? ನಮಗಲ್ಲಿ ಮಾವಿನಕಾಯಿ ಮಾತ್ರ ಮೆಕ್ಸಿಕೋ ಇಂದ ಬರುತ್ತೆ, ಹುಳಿನೇ ಇರಲ್ಲ. ಸೊ ಮಾವಿನಕಾಯಿ ಚಿತ್ರಾನ್ನ ಅಂತ ಮಾಡಿದ್ರು ಸ್ವೀಟ್ ಆಗೇ ಇರುತ್ತೆ. ಸೊ ಅದಕ್ಕೆ ನಾವು ಮ್ಯಾಂಗೋ ಪೌಡರ್ ಎಲ್ಲ ಹಾಕಿ ಮಾಡ್ಬೇಕು. ಆಯ್ತಾ? ಇದು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೇನಂದ್ರೆ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿರುವಂತ ಚಟ್ನಿ. ಸೊ ಅದನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು. ಈ ರೆಸಿಪಿ ನೀವು US ಅಲ್ಲಿ ಕಲ್ತಿದ್ದ ಮೇಡಮ್ ಅಥವಾ ಇಲ್ಲಿದ್ದಾಗ? ಎಲ್ಲ ನಂದೇ ಒಂಥರ ಹಿಂಗಲ್ದೆ ಇದ್ರೆ ಹಂಗ್ ಮಾಡೋಣ, ಹಂಗಲ್ದೆ ಹಿಂಗ್ ಮಾಡೋಣ. ಸ್ಯಾಲಡ್ಸ್ ಅಂತೂ ನನಗೆ ತುಂಬಾ ಇಷ್ಟ. ಸೊ ಬೇರೆ ಬೇರೆ ತರ ಮಾಡ್ತಾನೆ ಇರ್ತೀನಿ. ಎಲ್ಲ ಡ್ರೆಸ್ಸಿಂಗ್ಸ್ ಜನರಲಿ ನಾನೇ ಮಾಡ್ಕೋತೀನಿ, ಅಂಗಡಿಯಿಂದ ಯಾವ್ದು ಡ್ರೆಸ್ಸಿಂಗ್ ತರಲ್ಲ. ಆಯ್ತಾ? ಅಷ್ಟೇನಾ? ಅಷ್ಟೇ, ರೆಡಿನಾ? ಸ್ಯಾಲಡ್ ರೆಡಿ. ಸ್ಯಾಲಡ್ಗೆ ನಿಮಗ್ ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ತೀನಿ, ಬಿಕಾಸ್ ಚಟ್ನಿಲಿ ಇರುತ್ತೆ, ಕಡಲೆಕಾಯಿ ಬೀಜ ಬೇಯಿಸಿದಾಗಿರುತ್ತೆ. ಓಕೆ, ಬೇಡಪ್ಪ ನಿಮ್ಗೆ ಯಾಕೆ ಒಂದ್ ಸ್ಪೂನ್ ಕೊಡಿ, ಒಂಚೂರು ಹಿಂಗ್ ಹಾಕೇ ಬಿಡೋಣ ಮೇಲೆ, ಹಿಂಗ್ ಅನ್ಬಿಟ್ರೆ ಆಗೋಯ್ತಲ್ವಾ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಏನಾದ್ರು ನನಗೆ ಅಂಗಡಿಗೆ ಹೋಗು, ಅದ್ ತಗೊಂಡ್ ಬಾ, ಇದ್ ತಗೊಂಡ್ 10 ಐಟಮ್ಸ್ ಹೇಳ್ಬಿಟ್ರೆ ಮೇಡಮ್, ಮಿನಿಮಮ್ ಅಂದ್ರೆ ಒಂದ್ 3 ಐಟಮ್ ಮರ್ತೋಗ್ಬಿಡ್ತಾ ಇದ್ದೆ. ಸೊ ಆ ತರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮಮ್ಮ ಏನ್ ಸುಮ್ಮನೆ ಹಿಂಗ್ ಮರ್ಕೊಂಡ್ ಬಂದಿದ್ಯಲ್ಲ, ಇಂಪಾರ್ಟೆಂಟ್ ಆಗಿ ಬೇಕಿದ್ದೆ ಅದು ಅಂತ ಯಾವ ತರ ಹೇಳಿದಾರಲ್ಲ? ಅಮ್ಮ ಹೇಳೋ ಕಾಲದಲ್ಲಿ ನಾನ್ ಮಾಡ್ತಿರ್ಲಿಲ್ಲ ಆ ಕೆಲ್ಸನ, ಬಟ್ ಇವಾಗ ಆಗತ್ತೆ ಎಷ್ಟೋ ಸಲ. ಅಯ್ಯೋ ಇತ್ತಂದೇ ಇಲ್ವಲ್ಲ, ಅದ್ ಕೆಲವು ಸಲ ಆಗತ್ತೆ, ಅಪರೂಪ ಬಟ್ ಆಗುತ್ತೆ. ಸೂಪರ್. ಸೊ ಮ್ಯಾಮ್, ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ನೀವೇನಾದ್ರೂ ಆ ತರ ನಿಮ್ಮ ಅಡಿಗೆಗೆ ಬೇಕಾದ ಒಂದಷ್ಟು ಐಟಮ್ಸ್ ಗಳನ್ನ ನಂತರ ಅಥವಾ ಮೇಡಮ್ ತರ ಮರ್ತ್ ಹೋಗಿದ್ರೆ, ನೀವು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗೆ ಹೋಗಿ ನಿಮಗೆ ಬೇಕಾಗಿರುವಂತ ಐಟಮ್ಸ್ ನ ಪಟ್ಟದ ತಗೊಂಡ್ ಬರ್ಬೋದು. ಅಥವಾ ಯಾರಪ್ಪ ಆಚೆಗಡೆ ಹೋಗ್ತಾರೆ ಅಂತಂದ್ರು ನೋ ಪ್ರಾಬ್ಲಮ್, ನೀವು ಬುಕ್ ಮಾಡಿದ್ರೆ 10 ನಿಮಿಷಕ್ಕೆ ನಿಮ್ಮ ಮನೆಗೆ ನಿಮಗೆ ಬೇಕಾಗಿರುವಂತ ಸಾಮಗ್ರಿಗಳು ಬಂದ್ಬಿಡ್ತವೆ. ಸೊ ಸ್ಯಾಲಡ್ ರೆಡಿ. ಸ್ಯಾಲಡ್ ಇಸ್ ರೆಡಿ. ಮೇಲ್ಗಡೆ ಬೇಕಾದ್ರೆ ಅಲಂಕಾರಕ್ಕೆ ಒಂಚೂರು ಕೊತ್ತಂಬರಿ ಹಾಕೋಣ. ತಗೊಳ್ಳಿ, ಹೆಲ್ದಿ ಪೀನಟ್ ಸ್ಯಾಲಡ್. ವಾವ್, ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ. ನನ್ಗೆ ಯಾವ್ದೋ ಕಾಡಲ್ಲಿ ಒಂದಷ್ಟು ಫ್ಲವರ್ಸ್, ಎಲೆಗಳು, ಅದಕ್ಕೊಂದು ಹಣ್ಣು ಹಂಪ್ಲು ತರ ಎಲ್ಲ ಇರುತ್ತೆ. ಸ್ಯಾಲಡ್ ಕೊಟ್ಟಿರೋ ನನ್ ಕಾಡ್ಗೆ ಹೋಗ್ಬಿಟ್ರಲ್ಲ. ಇಂಗ್ಲಿಷ್ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ತೋರಿಸ್ತಾರಲ್ಲ, ಹಂಗಿದೆ ಇದ್ರಲ್ಲಿ. ಸಖತ್ತಾಗಿದ್ಯಪ್ಪ, ನನ್ಗಂತೂ ಟೇಸ್ಟ್ ಮಾಡ್ಲೇಬೇಕು ಅಂತ ಇದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮೇಡಮ್, ಎಸ್, ನೋಡಿ, ಕಂಪನಿ ಬೇಕು ನಂಗೆ ಅಷ್ಟೇ ತಿನ್ನಕ್ಕೆ. ಹಂಗಾಗಿ ಅದು ಅಯ್ಯೋ ಅದೇನದು? ಹುಳಿ ಕ್ಯಾರೆಟ್ ಆಪಲ್ ಎಲ್ಲ ಬಾಯಿಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಹೌದು, ನಮ್ ಕಡೆ ಭಾಷೆ ಮಜ್ಗಿ. ಪೀನಟ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಉಪ್ಪು ಹಾಕಿ ಬೇಯಿಸಿಕೊಂಡಿರುವ ಕಡಲೆ ಬೀಜ, 1 ಕಪ್ ಸಣ್ಣದಾಗಿ ಹೆಚ್ಚಿರುವ ಸೇಬು ಹಣ್ಣು, 1 ಕಪ್ ಕ್ಯಾರೆಟ್, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಟೊಮ್ಯಾಟೊ, 1 ಕಪ್ ಸೌತೆಕಾಯಿ, 1 ಕಪ್ ಮಾವಿನಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪಿನ ಚಟ್ನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಕರ ಪೀನಟ್ ಸಲಾಡ್ ಸವಿಯಲು ಸಿದ್ಧ. ಸೊ ನಮ್ಮ ಅಡುಗೆ ಮನೆಯಲ್ಲಿ ನೀವು ಬಂದು ಅಡುಗೆ ಮಾಡಿದ್ದು ನಮಗೆ ತುಂಬಾ ಖುಷಿ ಕೊಡ್ತು. ನಮ್ಮ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಾಣಿಕೆ. ಓಕೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವ ಮನೆ ಮದ್ದನ್ನು ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್.
ನಮ್ಮ ಅಡಿಗೆ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನ್ ರೆಮಿಡಿ ಮಾಡ್ತೀರಂತ ಹೇಳಕ್ಕಾಗತ್ತಾ? ಯೂಶಲಿ ತೂಕ ಕಮ್ಮಿ ಆಗ್ಬೇಕು ಅಂತ ಆಸೆ ಪಡೋದು. ಫಸ್ಟ್ ನನಗೆ ಕೊಡಿ ಮೇಡಮ್. ಈ ಅಡಿಗೆ ಮನೇಲಿ ತಿಂದು 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 ನಂಗೆ ಸಣ್ಣ ಆಗದೆ ಮರ್ತೋಗಿದೆ ಮೇಡಮ್. ಪ್ರಾಬ್ಲಮ್ ಹೇಳಿದ್ರ ನೀವು, ಅಂದ್ರೆ ಕ್ರೇವಿಂಗ್ಸ್, ತಿನ್ಬೇಕು ಅನ್ಸೋದು. ಈ ಇಶ್ಯೂನ ಕಟ್ ಮಾಡಕ್ ಆಗದೆ ತುಂಬಾ ಜನ ತೂಕ ಕಮ್ಮಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ಸೊ ಬೇಡ ಅಂತ ಅನ್ನೋದು ಟ್ರೈ ಮಾಡಿದ್ರು ಅದು ಒಂಥರ ಒಳಗಡೆಯಿಂದ ಗಟ್ಟು ಡಾಮಿನೇಟ್ ಮಾಡ್ಬಿಡುತ್ತೆ ತಿನ್ಬೇಕು ಅಂತ. ಆದ್ರಿಂದ ನಾನಿವತ್ತು ಯೂಸ್ ಮಾಡ್ತಾ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಅಲ್ಲಿ ಎಷ್ಟು ಮ್ಯಾಜಿಕಲ್ 3 ಅಂಶಗಳು ಇದೆ ಅಂದ್ರೆ, ಮೊದಲನೇದಾಗಿ ಈಗ ನಾವ್ ಏನೋ ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ ವೇಟ್ ಕಮ್ಮಿ ಆಗಕ್ಕೆ ಅಂದ್ರೆ, ಅದು ತುಂಬಾ ಹೊತ್ತು ನಮ್ಮ ಹೊಟ್ಟೆ ತುಂಬಿಸೋ ತರ ಒಂದು ಫೀಲಿಂಗ್ ಕೊಡ್ಬೇಕು. ಬಟ್ ಹಾಗಂತ ನ್ಯೂಟ್ರಿಷನ್ ವ್ಯಾಲ್ಯೂನು ಕಮ್ಮಿ ಆಗ್ಬಾರ್ದು. ಎರಡನೇದು ನೀವು ಹೇಳಿದ ಪ್ರಾಬ್ಲಮ್, ಕ್ರೇವಿಂಗ್ಸ್ ಕಮ್ಮಿ ಆಗೋ ತರ ಮಾಡ್ಬೇಕು ನ್ಯಾಚುರಲಿ. ಮೂರನೇದೊಂದಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ವೇಟ್ ರಿಡಕ್ಷನ್ ಸಂಬಂಧಪಟ್ಟ ಹಾಗೆ, ಅದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಕೇಳಿರ್ಬಹುದು. ಯೂಶಲಿ ಫಿಶ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ಸೊ ಈಗ ವೆಜಿಟೇರಿಯನ್ ಆಗಿದ್ದು ಅಥವಾ ದಿನ ಅಂತೂ ನಾವು ಫಿಶ್ ಕನ್ಸ್ಯೂಮ್ ಮಾಡಕ್ ಆಗಲ್ಲ, ಮತ್ತೆ ಅದರಿಂದ ವೇಟ್ ಗೇನ್ ಆಗುತ್ತೆ ಅಂತ. ಬಟ್ ಇದರಲ್ಲಿ ನಾನು ಇವತ್ತು ಹೇಳ್ಕೊಡ್ತಾ ಇರುವಂತಹ ಒಂದು ಪಾನೀಯದಲ್ಲಿ ಅದು ಇರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇದು ಇನ್ಫ್ಲಮೇಷನ್ ಅಂದ್ರೆ ಊತ. ಯಾಕಂದ್ರೆ ಎಷ್ಟೋ ಜನ ಫ್ಯಾಟ್ ಕರಗಿಸ್ಬೇಕು, ಕ್ಯಾಲರೀಸ್ ಅದು ಇದು ಅಂತ ಹೇಳ್ತಾರೆ, ಬಟ್ ಸಹಜವಾಗಿ ಮೈಯಲ್ಲಿ ಕೆಲವೊಂದು ಊತ ಇನ್ಫ್ಲಮೇಷನ್ ಆಗೋದ್ರಿಂದಾನು ತುಂಬಾ ಜನ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡಿದ್ರು ಸಣ್ಣ ಆಗಲ್ಲ. ಸೊ ಇವತ್ತು ನಾವು ಚಿಯಾ ಪಾನೀಯ ಅನ್ನುವಂತ ಒಂದು ತುಂಬಾ ಈಸಿ ರೆಮಿಡಿ ಹೇಳ್ಕೊಡ್ತೀನಿ. ಸೂಪರ್. ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಚಿಯಾ ಪಾನೀಯ ರೆಮಿಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ತುಂಬಾ ಸುಲಭ ಇದನ್ನ ಮಾಡ್ಕೊಳ್ಳೋದು. ಚಿಯಾ ಸೀಡ್ಸ್ ಇದರ ಮೇನ್ ಇಂಗ್ರೀಡಿಯಂಟ್ ನಾವಾಗ್ಲೇ ನೋಡಿದಾಗ. ನನ್ಗೆ ಯಾವಾಗ್ಲೂ ನಂಗೊಂದು ಕನ್ಫ್ಯೂಷನ್ ಆಯ್ತು. ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಎರಡರ ಮಧ್ಯೆ ನಂಗೆ ತುಂಬಾ ಕನ್ಫ್ಯೂಷನ್ ಇದೆ. ಸೊ ಇದಕ್ಕೆ ನೀವು ಯೂಸ್ ಮಾಡ್ತಾ ಇರೋದು ಚಿಯಾ. ಅದೇ ಬೇರೆ ಇದೇ ಬೇರೆ. ಆಮೇಲೆ ನಮ್ಗೆ ಬೇರೆದೆಲ್ಲ ಸ್ವಲ್ಪ ಓವರ್ ನೈಟ್ ನೆನೆ ಹಾಕ್ಬೇಕು ಆ ತರ ಎಲ್ಲ ಇರುತ್ತೆ. ಬಟ್ ಇದು ಸುಮಾರು 1.5 ಗಂಟೆ 1 ಗಂಟೆ ನೆನೆ ಹಾಕಿದ್ರೇನೆ ನಿಮ್ಗೆ ನೋಡಿ ಈ ತರ ಜೆಲ್ಲಿ ತರ ಆರಾಮಾಗಿ ಊದ್ಕೊಂಡು ಜೆಲ್ಲಿ ತರ ಫಾರ್ಮ್ ಬಂದ್ಬಿಡುತ್ತೆ.